ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನಮ್ಮ ಅಪ್ಪ ಇದ್ದಾಗ ನಾನು ಏನು ಕೇಳಿದ್ರು ತಕೊಡ್ತಿದ್ರು. ಈಗ ನಮ್ಮ ಅಪ್ಪ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರು. ನಮ್ಮ ಅಪ್ಪ ಪೆನ್ಸಿಲ್ ಕೇಳಿದ್ರು ತಕ್ಕೊಡ್ತಾ ಇದ್ರು. ನಮ್ಮಮ್ಮ ಈಗ ಏನು ತಕೊಡೋಕ್ಕಾಗ್ತಿಲ್ಲ. ನಮ್ಮಮ್ಮಂಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಟರೆ ನಮಗೆ ಓದೋಕ್ಕೆ ಸಹಾಯ ಮಾಡಿಕೊಟ್ರೆ ನಾವು ಓದಿ ಡಾಕ್ಟ್ರ್ ಆಗ್ತೀನಿ. ನಮ್ಮ ಅಪ್ಪನ ಡಾಕ್ಟ್ರುಗಳು ಸಾಯಿಸಿದ್ರು. ನಾನು ಡಾಕ್ಟ್ರಾಗಿ ಜನರ ಸೇವೆ ಮಾಡ್ತೀನಿ. ನಮ್ಮ ಮಗ ಸಾಯಿದ್ದವರು ಅವರೇ ನಮ್ಮನ್ನೆಲ್ಲ ನೋಡ್ಕೊತಾ ಇದ್ರು. ನಮ್ಮ ಯಜಮಾನ್ರಿಗೆ ಸೋಕಾಗಿ ಕೈ ಬತ್ತೇ ಇಲ್ಲ, ಕಾಲು ಬತ್ತೇ ಇಲ್ಲ ಸರ್ ನಮ್ಗೆ. ಮತ್ತು ನಮ್ಮನ್ನ ಆಂಬುಲೆನ್ಸಲ್ಲಿ ಕರ್ಕೊಬಂದಿದ್ದು ಹುಡುಗನು ಹೋಗಾರ್ದ. ಆಮೇಲೆ ನಮ್ಗೆ ಅಡ್ಮಿಟ್ ಮಾಡ್ಕೊಂಡ್ರು. ಬೆಡ್ ಏನು ಕೊಟ್ಟಿರಲಿಲ್ಲ, ಸ್ಟ್ರೆಚರ್ ಮೇಲೆ ಮಲಗಿಸಿದ್ರು ಸರ್. We informed district collector there is a shortage of oxygen. If you not provide it today, there will be a series of death due to lack of oxygen. So 36 people died, but the honorable government minister, all of them declared that only 3 of them are died. ಆಕ್ಸಿಜನ್ ಬರ್ತಾ ಇಲ್ಲ ಅಂತ ಫೀಲ್ ಆಯಿತು ನನಗೆ. ನಾನು ಎಲ್ಲರೂ ಪ್ರತಿಯೊಬ್ಬರಿಗೂ ಆಕ್ಸಿಜನ್ ಬರ್ತಾ ಇಲ್ಲ, ನನ್ನ ಕೈಲಿ ಬ್ರೀತ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಎಲ್ಲರಿಗೂ ಪ್ರತಿಯೊಬ್ಬರು ಬೆಗ್ ಮಾಡ್ತಾ ಇದ್ದೀನಿ, ನಾನು ಸತ್ತೋಗ್ಬಿಡ್ತೀನಿ ಬಿಟ್ರೆ ಅಂತ. ನಮಗೆ BJP ಸರ್ಕಾರದಿಂದ 1 ರೂಪಾಯಿನೂ ಪರಿಹಾರನೂ ಕೊಟ್ಟಿಲ್ಲ. ಆಮೇಲೆ ನಾವು ಇದ್ದಿದ್ದು ವಾರ್ಡಲ್ಲಿ CC ಕ್ಯಾಮ್ರಾ ಇತ್ತು, ಅದನ್ನು ಕಿತ್ತು ಬಿಸಾಕ್ಬಿಟ್ರು. ಆಮೇಲೆ ನಮ್ಮ ಮನೆಯವ್ರದ್ದು ಏನಾದ್ರು ರೆಕಾರ್ಡ್ಸ್ ಕೊಡಿ ಅಂತ ಕೇಳಿದ್ರೂ ಫೈಲ್ ಎಲ್ಲ ಅರ್ದು ಬಿಸಾಕ್ಬಿಟ್ಟು. ನಿಮ್ಮ ಬಿಟ್ಟರೆ ಇನ್ಯಾರು ನಮಗೆ ಗೊತ್ತಿಲ್ಲ ಸರ್. ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೊಂದು ಒಳ್ಳೆ ಎಜುಕೇಷನು ಮತ್ತು ಜಾಬ್ ಕೊಟ್ಟರೆ ನಾವೆಲ್ಲನೂ ಮರೆತುಬಿಟ್ಟು ಆ ಹೆಣ್ಣುಗಳ ಭವಿಷ್ಯನ ರೂಪಿಸ್ತೀನಿ ಸರ್. ನಾನು ಇಷ್ಟೇ ಕೇಳ್ಕೊಳ್ಳೋದು ಸರ್. As a party, we will try and help in whatever way we can. We will look into the fact that they died of COVID, and we'll make sure that whatever compensation is required will be given. It's a matter of couple of months, so they should not lose hope or become despondent. They should take it as a certainty, and it's not such a big thing for the government to do. One of the reasons this takes place is because the government does not spend enough money on healthcare as it should. Central government and state government needs to put much more money in facilities for people like healthcare and education, because in fact they didn't really have a choice because of the quality of the government hospital. And for a person who is not very well off, private hospitals are very, very difficult to afford. So tell them not to worry at all. Is the commitment of the Congress party. Thank you.